ನಮಸ್ತೆ ಎಲ್ಲರಿಗೂ. ಇದು ಬಂದು ಭಾನುವಾರದಾಗಿರುತ್ತೆ ವಿಡಿಯೋ. ಶನಿವಾರ ಎಲ್ಲ ಏಕಾದಶಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲೇ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಮಾರನೇ ದಿನದ್ದು ವಿಡಿಯೋ ಇದು. ಭಾನುವಾರ ಬಂದು ನಾನ್ ವೆಜ್ ಮಾಡ್ತಾರೆ. ಇದು ಬಂದು ಕುಂಬಳಕಾಯಿ ಎಷ್ಟೆಷ್ಟು ಚಿಕ್ಕದಾಗಿದೆ ನೋಡು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ತಂದುಕೊಟ್ರು. ಅದಕ್ಕೆ ಅದನ್ನೊಂದು ಕ್ಲಿಪ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಬೆಳಿಗ್ಗೆ ಟಿಫನ್ಗೆ ನೈಟು ಎಲ್ಲ ಒಬ್ಬಟ್ಟು ಮತ್ತು ಊಟ ಎಲ್ಲ ಒಬ್ಬಟ್ಟು ಸಾಂಬಾರು ವೈಟ್ ರೈಸ್ ಎಲ್ಲ ಮಿಕ್ಕಿತ್ತಲ್ವ, ಅದನ್ನೇ ಎಲ್ಲರೂ ಕೂತ್ಕೊಂಡು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ಗೇನು ಮಾಡಿರಲಿಲ್ಲ. ಎಲ್ಲರೂ ಅದನ್ನೇ ತಿಂತ ಕೂತಿದ್ವಿ. ಆಮೇಲೆ ಇರುತ್ತಲ್ಲ ನಾನ್ ವೆಜ್ಗೆ ಚಿಕನ್ ತೊಗೊಂಬರೋದಕ್ಕೆ ಅಂತ ಹೇಳಿ ಕಳಿಸಿದ್ರು. ಇನ್ನು ಹಳ್ಳಿ ಕಡೆ ಒಂದು ಸಲ ಕರೆಂಟ್ ಇದ್ದರೆ ಒಂದು ಸಲ ಕರೆಂಟ್ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಸಾಲೆ ಏನಾದರೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತಾಯಿದ್ರು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಏನೋ ರೇಗಿಸ್ತಾ ಇದ್ಲು, ಯಾರ್ದೋ ಮಿಮಿಕ್ರಿ ಮಾಡ್ಕೊಂಡು ಕೂತಿದ್ಲು. ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರಲ್ಲ ನೈಟಿ ಹಾಕೊಂಡು ಅವ್ರ ಮಗಳು, ಅವರು ಏನೋ ಮಾತಾಡ್ಕೊಂಡು ಕೂತಿದ್ಲು. ಮಿಮಿಕ್ರಿ ಮಾಡಿಕೊಂಡು ಎಲ್ಲ ನಗಾಡ್ಕೊಂಡು ಕೂತಿದ್ವಿ. ಎಷ್ಟು ತಿಂಗಳುಗಳ ನಂತರ ಎಲ್ಲರೂ ಮಾತಾಡಿಕೊಂಡು ಕೂತಿದ್ದದ್ದು. ನೈಟು ಕೂಡ 1 ಗಂಟೆ 1:15 ಹತ್ತತ್ರ ಆಗೋಗಿತ್ತು. ಹಂಗೂ ಬೆಳಗ್ಗೆ ಆದರೂ ಮುಗ್ದೇ ಇಲ್ಲ. ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ನಾನ್ ವೆಜ್ಗೆ ಚಿಕನ್ ಸಾಂಬಾರು, ಇದು ಮೊಟ್ಟೆ ಕೋಳಿ ಸಾರು ಬರುತ್ತಲ್ಲ ಅದರದ್ದು ಸಾಂಬಾರು, ಮತ್ತು ಕಬಾಬು, ಚಿಕನ್ ಫ್ರೈ ಮಾಡಿದರು. ನಾನು ತಿನ್ನೋಂಗೆ ಬೇರೆ ಇರಲಿಲ್ವಲ್ಲ, ಪೂಜೆ ಮಾಡ್ತಿದ್ನಲ್ಲ, ನಾನು ತಿನ್ನಲ್ಲ ಅಂತ ಹೇಳಿದ್ದೆ. ಹಂಗೂ ಎಲ್ಲರೂ ಸಿಕ್ಕಾಪಟ್ಟೆ ಹಿಂಸೆ ಮಾಡಿಬಿಟ್ರು. ಇಲ್ಲ, ಊಟ ಮಾಡಲೇಬೇಕು, ಏನಾಗುತ್ತೆ ಏನೂ ಆಗಲ್ಲ, ತಿನ್ನು ಅಂತ ಹೇಳ್ಬಿಟ್ಟು. ವಾರಕ್ಕೊಂದು ಸಲ ತಾನೇ ಹೇಳಿರೋದು, ಡೈಲಿ ಅಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ, ಮನ್ಸು ಕೊಟ್ಟರೆ ತಿಂತೀನಿ, ಇಲ್ಲ ಇಲ್ಲ ನೋಡೋಣ ಅಂತೇಳಿ ನಾನು ಸುಮ್ಮನೆ ಆದೆ. ಆಮೇಲೆ ನೆಕ್ಸ್ಟು ನಮ್ಮೂರು ಅವ್ರ ಊರು ಬಂದು ಅಕ್ಕಪಕ್ಕದಲ್ಲೇ ಆಗಿರೋದ್ರಿಂದ ನಮ್ಮೂರಿಗೆ ಅದೇ ಹೇಳಿದ್ನಲ್ಲ, ಮೋಟ್ರು ಮತ್ತು ಪಂಪೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಈಗ ಹೊಸ್ದಾಗಿ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು, ಸೊ ಆದರೂ ಅವರು ಮೋಟ್ರು ಮತ್ತು ಪಂಪ್ ಹಾಕೋರು ಕೂಡ ಬಂದಿದ್ದಾರೆ, ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಇವರು ಬಂದು ನನ್ನ ಮೈದನ ಫ್ರೆಂಡು, ಇವರು ನನ್ನ ಮೈದನ ಥರನೇ. ಅವರು ಪಾಪ ಕಾರ್ ತೊಗೊಂಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು. ಈ ಪಿಳ್ಳೆಗಳೆಲ್ಲ ಜೊತೆಯಲ್ಲೇ ಬಂದರು. ಆಮೇಲೆ ಹೊರಟ್ವಿ ನಮ್ಮ ಮನೆಗೆ. ನಾನು ಒಂದು ಸಲ ಓಡಿಸಿದ್ದೀನಿ, ಮತ್ತು ಇನ್ನೊಂದು ಸಲ ಓಡಿಸ್ತೀರಾ ಅದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟರು ನನ್ನ ಕೈಗೇ. ನಿಧಾನಕ್ಕೇ, ಇದು ಇನೋವಾ ಗಾಡಿ ಆಗಿರೋದ್ರಿಂದ ಇದು ಎಕ್ಸ್ಲೇಟ್ರ್ ಮೇಲೆ ಜಾಸ್ತಿ ಪ್ರೆಷರ್ ಕೊಡಬೇಡಿ, ಸ್ವಲ್ಪ ಇದು ಮಾಡಿ, ಇಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಗಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಧಾನಕ್ಕೆ ಓಡಿಸ್ಕೊಂಡು ಹೋದೆ ಮನೆ ಹತ್ರ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಮನೆ. ಇದು ಆಟೋ ನಿಂತಿದೆಯಲ್ಲ, ಇದು ಬಂದು ನಮ್ಮದು ಇದು ಆಟೋ. ಆಮೇಲೆ ಹೋದೆ ಮನೆ ಹತ್ರ. ಅಷ್ಟೊತ್ತಿಗೆ ಅದು ಮೋಟ್ರು ಮತ್ತು ಪಂಪು ಎಲ್ಲ ತೆಗೆದು ಆಚೆ ಇಟ್ಟಿದ್ರು. ಇನ್ನು ಪೈಪ್ಗಳು ಎಲ್ಲ ಕಬ್ಬಿಣದ ಪೈಪ್ಗಳೆಲ್ಲ ತೆಗೆದು ಇಟ್ಟಿದ್ರು. ಪ್ಲಾಸ್ಟಿಕ್ ಪೈಪ್ನ ಬಿಡೋದಕ್ಕೆ ಹೇಳಿದರು. ಎಲ್ಲ ಹೊಸದೇ ತಂದಿದ್ದದ್ದು. ಅದರಿಂದ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಒಂದು 50% ಎಲ್ಲ ಕೆಲಸ ಆಗಿತ್ತು. ಎಲ್ಲ ತೆಗೆದಿದ್ರು, ಒಳಗಡೆಯಿಂದೆಲ್ಲ ತೆಗೆದಿದ್ರು. ನೋಡಿ, ಇದೇ ನಮ್ಮ ಮನೆ. ಎಲ್ಲ 50% ಎಲ್ಲ ತೆಗೆದಿದ್ರು. ಇನ್ನು ಒಳಗಡೆ ಒಂದು ಬಿಡೋದಷ್ಟೇ ಒಂದು ಕೆಲಸ ಇದ್ದಿದ್ದು. ಆಮೇಲೆ ಹೋಗಿ ನಮ್ಮದು ಮನೆ ಹಿಂದೆಗಡೆ ನಾವು ಬೋರ್ ಹಾಕ್ಸಿದ್ದಲ್ವ, ಅದಕ್ಕೆ ನೋಡಿ ಹೊಸ ಪಂಪು ಮೋಟ್ರು ಎಲ್ಲ ಇದು ಮಾಡಿದರು. ಹಿಂದೆಗಡೆ ನಮ್ಮದು ಬೋರ್ ಹಾಕ್ಸಿರೋದ್ರಿಂದ ಹಿಂದೆಗಡೆನೇ ಕೆಲಸ ಇದ್ದಿದ್ದು. ಅದಕ್ಕೆ ಎಲ್ಲ ನಿಂತ್ಕೊಂಡು ಇದು ಮಾಡ್ತಾಯಿದ್ರು. ನಾವು ನೋಡ್ಕೊಂಡು ನಿಂತಿದ್ವಿ ಸುಮ್ಮನೆ. ಅದು ವೈರ್ಗಳೆಲ್ಲ ತುಂಬ ದೂರ ಎಲ್ಲ ಹೋಗಿತ್ತು. ಆ ವೈರ್ಗಳನ್ನೆಲ್ಲ ಎಳೆದು, ಕೇಬಲ್ ವೈರ್ಗಳನ್ನೆಲ್ಲ ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತಲ್ವ, ಕೆಲಸ ಮಾಡ್ತಾಯಿದ್ರು. ನೀರು ಚೆನ್ನಾಗೇ ಬರ್ತಿತ್ತು, ಸ್ವಲ್ಪ ಸಣ್ಣ ಆಗೋಗಿತ್ತು. ಮತ್ತು ಅದು ನೋಡಿ, ಇಲ್ಲಿ ಯಾವ ಥರ ಅದು ಕಬ್ಬಿಣದ್ದು ಪೈಪ್ಗಳು
ತುಂಬ ಅಂದರೆ ತುಂಬ ತುಕ್ಕಿಡ್ದು ಕುಂತಿತ್ತು. ಸಿಕ್ಕಾಬಟ್ಟೆ ಅದು ನೋಡಿದ್ರೆ ಬೇಜಾರಾಗೋದು. ಹೆಂಗೆ ತುಕ್ಕಿಡ್ದು ಕುಂತೈತೆ ಅದು ಅಂದರೆ ನೀರಿಗೆ ಮಾಮೂಲಿ ಕಬ್ಬಣ ಬಿದ್ದರೆ ಅದು ಹಂಗೆ ಅಲ್ವಾ, ಆ ಥರ ತುಕ್ಕಿಡ್ದು ಕೂತಿತ್ತು. ಆಮೇಲೆ ಅದನ್ನು ಪಂಪು ಮೋಟ್ರು ಬಿಟ್ಟಿದ್ರು ಅನಿಸುತ್ತೆ, ಮೋಸ್ಟ್ಲಿ ನನಗೂ ಗೊತ್ತಿಲ್ಲ ಸರಿಯಾಗಿ. ಅದು ಯಾವುದು ಮೋಟ್ರು ಅದು ಯಾವ್ದು ಪಂಪು ನಮಗೂ ಗೊತ್ತಿಲ್ಲ. ಆಮೇಲೆ ಒಳಗಡೆ ಬಿಡ್ತಾಯಿದ್ರು ಅದನ್ನು ಬಿಟ್ಟು, ಮತ್ತು ಅದು ಪೈಪ್ ಬರುತ್ತಲ್ಲ ಅದನ್ನು ಮತ್ತು ಈ ಕಡೆ ಕೇಬಲ್ ವೈರ್ನ ಎರಡು ಜಾಯಿಂಟ್ ಮಾಡಿ ಒಟ್ಟಿಗೆ ಒಂದೊಂದೇ ಸಲ ಬಿಟ್ಕೊಂಡು ಅಲ್ಲಲ್ಲೇ ಅದನ್ನು ಕಟ್ಟಿಬಿಟ್ಟು ಪ್ಲಾಸ್ಟರ್ ಹಾಕಿ ಸುತ್ತುತ್ತಿದ್ರು. ಚೆನ್ನಾಗೇ ಮಾಡಿದ್ರು ಕೆಲಸನ ನೀಟಾಗಿ, ಏನಿಲ್ಲ. ಇದು ಪೈಪ್ ಬಂದು ಇದೇನೇ, ಎಷ್ಟಪ್ಪ ಬರುತ್ತೋ ಸದ್ಯ ಇವಾಗ ಬರಲಿ, ಅಡಿಕೆ ಸಸಿ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಮೋಟ್ರಿಗೇ ಅದೇ ನೀರಿಗೇ ಬೋರ್ ತೆಗ್ಸಿದ್ದ ಜಾಗಕ್ಕೇ ಹಳೇದು ಎಲ್ಲ ತೆಗೆಸ್ಬಿಟ್ಟು ಎಲ್ಲ ಹೊಸದೆಲ್ಲ ಹಾಕ್ಸಿದ್ವಿ. ಅದು ಹೋಗಿದ್ದಕ್ಕೆ ಒಟ್ಟಿನಲ್ಲಿ ಟೋಟಲಾಗಿ 2 ಕೆಲಸನೂ ಮುಗೀತು. ನಮಗೆ ಮಂಡೇ ಬರ್ತಾರೆ ಅಂತ ಹೇಳಿದ್ದು. ಮಂಡೇ ಅಂದರೆ ಮಂಡೇ ತನಕ ಇರೋದಕ್ಕಾಗಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಏನು ಬಗ್ಗೆನೋ ಗೊತ್ತಿಲ್ಲ, ಶನಿವಾರ ಬರ್ತಾರೆ ಅಂತ ಹೇಳಿದರು. ಶನಿವಾರ ಬರೋದಕ್ಕೆ ಏಕಾದಶಿ ಎಲ್ಲರೂ ಆಲ್ಮೋಸ್ಟು ಊರ ಕಡೆ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಏಕಾದಶಿನ. ನಮ್ಮ ಸೈಡು ಯಾರು ಬರ್ತಾರೆ, ಹಬ್ಬ ಬೇರೆ, ನೋಡೋಣ ಅಂತ ಹೇಳಿ ಇದು ಮಾಡ್ತಿದ್ರು. ಆಮೇಲೆ ತಿರ್ಗಾ ಭಾನುವಾರ ಇದ್ದಕ್ಕಿದ್ದಂಗೆ ಇದು ಮಾಡಿದ್ರು. ನಾವು ಅಲ್ಲಿ ಟಿಫನ್ ಎಲ್ಲ ತಿಂದುಬಿಟ್ಟು ಕೂತಿದ್ವಿ. ಅವ್ರು ನಾನ್ ವೆಜ್ಗೆಲ್ಲ ರೆಡಿ ಮಾಡ್ತಿದ್ರು. ಪಕ್ಕದೂರೇ ಆಗಿರೋದ್ರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲೆಲ್ಲ ನೀಟಾಗೆಲ್ಲ ಇದನ್ನೆಲ್ಲ ಮಾಡಿಸಿ ಕೆಲಸನ. ಆಮೇಲೆ ನೆಕ್ಸ್ಟು ಹೋದ್ವಿ ಅಲ್ಲಿಗೆ. ಹೋಗಿ ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಆಗಿತ್ತು. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಅತ್ತೆನೂ ಬಂತು ಜೊತೆಯಲ್ಲಿ. ನೆನ್ನೆ ಎಲ್ಲ ಬಂದಿರಲಿಲ್ಲ ಅವರು. ಇಲ್ಲಿ ಮನೆ ಹತ್ರನೇ ಆಯಿತು. ಆ ಪಕ್ಕದ ಮನೇಲಿ ಬೇರೆ ಡೆತ್ ಆಗಿದ್ರಲ್ಲ, ಅವ್ರಿಗೆ ಊಟ ಎಲ್ಲ ಮಾಡಿಕೊಡ್ಬೇಕಿತ್ತಲ್ಲ, ಅದಕ್ಕೆ ನೆನ್ನೆ ಬಂದಿರಲಿಲ್ಲ. ಇವತ್ತು ಬಂದರು ಭಾನುವಾರ. ಆಮೇಲೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲೆ ನಾನ್ ವೆಜ್ ಮಾಡಿದರು. ನಾನು ಬೇಡ ಆದರೂ ಕೇಳಲಿಲ್ಲ. ಯಾಕೋ ನನಗೂ ಮನಸ್ಸು ಬಂತು, ಅಯ್ಯೋ ಬಿಡು ಹೊತ್ತಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದುಬಿಟ್ಟೆ ನಾನು. ಆಮೇಲೆಲ್ಲ ಪ್ಯಾಕ್ ಮಾಡಿಕೊಂಡು ಅದು ಇದು ಇರುತ್ತವ ತವ್ರ ಮನೆಯದು ಅಂತ ಅಂದರೆ ಎಲ್ಲ ಮಕ್ಳಿಗೆಲ್ಲರಿಗೂ ತಿಂಡಿಗಳು ಅದು ಇದು ಹಬ್ಬ ಮಾಡಿದ ಮನೆಗೆಲ್ಲರೂ ರೆಡಿ ಆದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಿಂಡಿಗಳು ಮತ್ತು ಕಾಯಿ, ಬಾಳೆಹಣ್ಣು, ಹಲಸಲೆ ಹಣ್ಣು, ಪ್ರತಿಯೊಂದು ಏನೇನಿರುತ್ತೆ ಎಲ್ಲನೂ. ಮತ್ತು ಇನ್ನೊಂದು ನೇರಳೆ ಹಣ್ಣು ಮರ ಇತ್ತು ಅಲ್ಲಿ, ನೇರಳೆ ಹಣ್ಣು ಕೂಡ ಕಿತ್ಕೊಂಬಂದಿದ್ರು. ಅದು ನೇರಳೆ ಹಣ್ಣು ಎಲ್ಲ ಟೋಟಲಾಗಿ ಅಷ್ಟು ಸಾಮಾನು ಐತೆ, ಎಲ್ಲ ಹೊತ್ಕೊಂಬರೋಷ್ಟೊತ್ತಿಗೆ ಸಾಕಾಯಿತು. ಎಲ್ಲ ಕಾರಿಗೆ ತುಂಬಿಕೊಂಡು ಎಲ್ಲ ಹೊರಟ್ವಿ. ಆಮೇಲೆ ಎಲ್ಲ ಸಖತ್ತಾಗಿ ಕಾರಲ್ಲೂ ಅಷ್ಟೇ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಬಂದರು ಮಕ್ಳುಗಳೂ. ನೆಟ್ಟಿಗೆ ಒಂದೂ ಆಗಲಿಲ್ಲ. ಹೋಗು ಹಿಂದಿನ ನಿಲ್ದಾಣ. ನೆಕ್ಸ್ಟ್ ಸ್ಟಾಪ್ ಈಸ್ ಕಟ್ಕಳ್ಳಿ. ನೆಕ್ಸ್ಟ್ ಸ್ಟಾಪ್ ಈಸ್ ಕಬ್ಬನ್ಪಾರ್. ನೆಕ್ಸ್ಟ್ ಸ್ಟಾಪ್ ಈಸ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಕಟ್ಕಳ್ಳಿಯಿಂದ ಮೆಜೆಸ್ಟಿಕ್ ಹೋಗಿರೋದು ಎರಡು ಟ್ರಿಪ್ ಮೆಟ್ರೋದಲ್ಲೂ. ಹೆಂಗೆ ಹೇಳ್ತಾವ ನೋಡು. ಕಬ್ಬನ್ಪಾರ್ಕ್ ರೈಲ್ವೆ ಸ್ಟೇಷನ್ BMTC ಬಸ್ ಅಲ್ಲಿ ಅದ್ರಲ್ಲಿ ಹೇಳಲ್ಲ. ಹೋಗಿಲ್ವಾ? ಎಲ್ಲರೂ ಬೆಂಗಳೂರೇ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಒಂದೇ ಸಲ ಬಂದ್ವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.